Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಗಾಯಕಿ ಚಿನ್ಮಯಿ ಶ್ರೀಪಾದ್ ತೀವ್ರವಾಗಿ ಖಂಡಿಸಿದ್ದಾರೆ. ಅವನು ಏನು ಮಾಡ್ತಿದ್ದ ಅನ್ನೋದರ ಬಗ್ಗೆ ಅವರ ಮನೆಯವರಿಗೆ ತಿಳಿದಿತ್ತು ಎಂದು ನನಗೆ ಖಾತ್ರಿ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಕೃತ್ಯದ ಜವಾಬ್ದಾರಿಯನ್ನ ಅವರ ಮನೆಯವರು ಕೂಡ ಯಾರೂ ಸಹ ತೆಗೆದುಕೊಳ್ತಿಲ್ಲ. ಆದರೆ ರಾಜಕೀಯವಾಗಿ ಮಾತನಾಡ್ತಿದ್ದಾರೆ. ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೇ ಇರೋದು ನಾಚಿಕೆಗೇಡು ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ದೇಶ ಬಿಟ್ಟು ಪರಾರಿಯಾಗಿರೋ ಬಗ್ಗೆಯೂ ಕೂಡ ಬರೆದುಕೊಂಡಿದ್ದಾರೆ. ಇದು ಚಿನ್ಮಯಿ ಶ್ರೀಪಾದ್ ತಮ್ಮ ಟ್ವಿಟರ್ ಅಕೌಂಟ್ ಮೂಲಕ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲ ಅವ್ರ ಫ್ಯಾಮಿಲಿಗೆ ಗೊತ್ತಿದ್ದು ಕೂಡ ಅವ್ರು ತಡೆಯೋಕ್ಕೆ ಹೋಗಲಿಲ್ಲ ಅನ್ನೋ ಅರ್ಥದಲ್ಲಿ, ಅಥವಾ ಅವರು ರಾಜಕೀಯ ಮಾತನಾಡ್ತಿದ್ದಾರೆ ಇದರ ಬಗ್ಗೆ, ಇದನ್ನು ಖಂಡಿಸೋದರ ಬದಲು ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದ ಪ್ರಕರಣದ ವಿರುದ್ಧ ನಟಿ ರಶ್ಮಿ ಗೌತಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಗೆ ಹಸುವಾದಾಗ ಬಾಯಿಗೆ ಅನ್ನ ಕೊಡಿ, ಅದನ್ನಲ್ಲ ಅಂತ ಹೇಳಿದ್ದಾರೆ. ನಟಿ ರಶ್ಮಿ ಇನ್ಸ್ಟಾ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಭಾರಿ ಸಂಚಲನ ಉಂಟಾಗಿದೆ. ರಾಶೆಲ್ ಮೊರಾನ್ ಅವರ ಬರವಣಿಗೆ, ವೆನ್ ಎ ವುಮನ್ ಇಸ್ ಪುವರ್ ಅಂಡ್ ಹಂಗ್ರಿ, ದ ಹ್ಯೂಮನ್ ಥಿಂಗ್ ಟು ಡೂ ಇಸ್ ಪುಟ್ ಫುಡ್ ಇನ್ ಹರ್ ಮೌತ್ ಅಂತ. ನಾಟ್ ಯುವರ್ ಸ್ಟಾರ್ ಅಂತ ಡ್ಯಾಶ್ ಅಂತ ಹಾಕಿದ್ದಾರೆ. ಸೊ ಮಹಿಳೆಗೆ ಹಸುವಾದಾಗ ಬಾಯಿಗೆ ಅನ್ನ ಕೊಡಿ, ಅದನ್ನಲ್ಲ ಅಂತ ನಟಿ ರಶ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಹಾಗೆಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ಪೂನಂ ಕೌರ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಜ್ವಲ್ 2800 ಅಶ್ಲೀಲ ವಿಡಿಯೋ ಮಾಡಿದ್ದಾನೆ, ಅವನ ಬಳಿ ಹಣ ಹಾಗೂ ಅಧಿಕಾರ ಇದೆ, ಅವನಿಗೆ ನಮ್ಮ ಸರ್ಕಾರ ಏನೂ ಮಾಡಿಲ್ಲ ಅಂತ ಪೂನಂ ಕೌರ್ ಹೇಳಿದ್ದಾರೆ. मी అందరికీ నమస్కారం. आप सभी को नमस्कार. हम कभी सुनते हैं कि एक मिनिस्टर के बेटे ने फोन टैप किया, दूसरे वक्त सुनते हैं कि एक मिनिस्टर के बेटे ने अंकिता को पहाड़ी की ऊंचाइयों पे से धक्का दे दिया. एक मिनिस्टर का बेटा ब्लैकमेल करता है और दूसरे मिनिस्टर का बेटा लोगों को मोलेस्ट करके दबाता है. लेकिन आज का जो केस है प्रज्वल का, जो कर्नाटका के मिनिस्टर का एक बेटा है, उसने 2800 लड़कियों के साथ फोर्सिबली वीडियोस बनाया और ऐसे अश्लील वीडियोस बनाए. फिर भी क्योंकि उसके पास पैसा है और पावर है, उसको हमारी गवर्नमेंट ने कुछ नहीं किया. वो आज जर्मनी में बैठा है और जब तक ये जनरल पब्लिक दबाव नहीं बनाएगी तब तक उसको कुछ नहीं होगा. आवाज़ें ಇನ್ನು ಪ್ರಜ್ವಲ್ ವಿಡಿಯೋಗಳ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಅದಕ್ಕಾಗಿ SIT ಅನ್ನು ರಚನೆ ಮಾಡಲಾಗಿದೆ. ಈ ವಿಡಿಯೋದ ಸತ್ಯಾಸತ್ಯತೆ ಏನು, ಈಗ ಕೇಳಿ ಬಂದಿರುವಂಥ ಆರೋಪ ಏನು, ಇದೆಲ್ಲದರ ಬಗ್ಗೆ ಕೂಡ SIT ರಚನೆ ಮಾಡಲಾಗಿದೆ. ಅದಕ್ಕಾಗಿಯೇ BJP ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ BJP ರಾಜ್ಯ ಉಪಾಧ್ಯಕ್ಷೆ ಹೇಳಿಕೆಯನ್ನು ಕೊಟ್ಟರು. ಪೆನ್ಡ್ರೈವ್ ರಿಲೀಸ್ ಮಾಡಿದ್ದು ಘೋರ ಅಪರಾಧ, ಮಹಿಳೆಯರ ಮುಖವನ್ನು ಬ್ಲರ್ ಮಾಡಬೇಕಾಗಿತ್ತು ಅಂತ ಮಾಳವಿಕಾ ಹೇಳಿದರು. ನೋಡಿ, ನಡೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು, ಆಯ್ತಾ. ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನು ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನು ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ. ಯಾರು ಮಾಡಿದ್ದಾರೋ ಅವರು. ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ. ಅಂದರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡ್ಬೋದಾಗಿತ್ತು, ಅವರ ಗೌರವವನ್ನು ನಾವು ರಕ್ಷಿಸ್ಬೋದಾಗಿತ್ತು. ಅದು ನಡೆದಿಲ್ಲ. ಇದು ಯಾಕೆ ನಡೀತು, ಹೇಗೆ ನಡೀತು ಅನ್ನೋದನ್ನು ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವಯಲೇಟ್ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರಲಿ, ಅದೇನು ನಾನೇನದು ಹಿಡಿದೇನು ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.